ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾನು ರಾಗಿ ನೀರು ದೋಸೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇದು ರಾಗಿನ ಓವರ್ ನೈಟ್ ನೆನೆಸಿ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಂತ ಇದನ್ನು ರಾಗಿನ ತೊಳೆದು ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ಗೆ ಫ್ರೆಂಡ್ಸ್ ನಾನು ಒಂದು 2 ಅಥವಾ 3 ಹಸಿಮೆಣಸಿನ್ಕಾಯಿ, ಸಣ್ಣ ಪೀಸ್ ಶುಂಠಿ, ಒಂದು ಸ್ವಲ್ಪ ಉಪ್ಪು ಮತ್ತು ಈ ರಾಗಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ರಾಗಿ ಜೊತೆ ಅಕ್ಕಿಯನ್ನೇನು ಸೇರಿಸ್ಕೊಂಡಿಲ್ಲ, ಬರೀ ರಾಗಿಯನ್ನೇ ಯೂಸ್ ಮಾಡ್ಕೊತಿದ್ದೇನೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಮತ್ತು ನೀರು ದೋಸೆನೂ ತುಂಬ ರುಚಿಯಾಗುತ್ತೆ. ನಾನು ಹೇಳಿರೋ ಮೆಥಡಲ್ಲಿ ನೀವು ಒಂದು ಸಲ ರಾಗಿ ನೀರು ದೋಸೆನ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದನ್ನು ಓವರ್ನೈಟ್ ನೆನೆಸಿರುವುದರಿಂದ ಬೇಗನೆ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು ಮತ್ತು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೇನೆ, ಭಾಳ ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ರುಬ್ಕೊಳ್ಳೋಕೆ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇಲ್ಲಿ ನೀರು ದೋಸೆ ಆಗಿರುವುದರಿಂದ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ಇನ್ನೂ 1-2 ಗ್ಲಾಸ್ ನೀರನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಇನ್ನೊಂದು ಏನಂದರೆ, ಈ ನೀರು ದೋಸೆನ ಕಬ್ಬಿಣದ ಕಾವಲಿಯಲ್ಲೇ ಮಾಡ್ತಿದ್ದೇನೆ ಫ್ರೆಂಡ್ಸ್. ನಾನು ಬೇರೆ ವಿಡಿಯೋಗಳಲ್ಲೂ ನಿಮಗೆ ಹೇಳ್ತಿದ್ದೇನೆ, ನಾನು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ, ಅದಕ್ಕೆ ಕಬ್ಬಿಣದ ಕಾವಲಿನೇ ಯೂಸ್ ಮಾಡ್ತಿದ್ದೇನೆ. ಈಗ ಈ ರಾಗಿ ನೀರು ದೋಸೆಗೆ ಒಂದು ಬೆಸ್ಟ್ ಚಟ್ನಿ, ಕೆಂಪು ಚಟ್ನಿನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಈಗ ನೀರು ದೋಸೆ ಹಿಟ್ಟಂತೂ ರೆಡಿ ಆಯಿತು. ಈಗ ಚಟ್ನಿ ಮಾಡೋದನ್ನು ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಪೀಸಷ್ಟು ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಭಾಳ ಬೇಡ, ಒಂದು ಸ್ವಲ್ಪ ಉಪ್ಪು ಮತ್ತು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಚಮಚದಷ್ಟು ಕಡಲೆಪಪ್ಪು ಅಥವಾ ಪುಟಾಣಿ, ಜೊತೆಗೆ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೋಬೋದು ಫ್ರೆಂಡ್ಸ್. ಈ ಚಟ್ನಿ ಸಾಮಾನ್ಯವಾಗಿ ಇಡ್ಲಿ ಜೊತೆ, ತಟ್ಟೆ ಇಡ್ಲಿ ಜೊತೆ, ಅಕ್ಕಿ ಇಡ್ಲಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ಈ ರೀತಿ ನಾನು ನೈಸಾಗಿ ರುಬ್ಕೊಂಡಿದ್ದೇನೆ. ಈ ಚಟ್ನಿ ಭಾಳ ನೀರು ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು ಫ್ರೆಂಡ್ಸ್. ಈಗ ಚಟ್ನಿನ ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ, ಮತ್ತೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಈ ಚಟ್ನಿಗೆ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಸಾಸಿವೆ ಒಗ್ಗರಣೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಿದ್ದೇನೆ. ಆವಾಗಲೇ ನಾನು ಕಾವಲಿನ ಕಾಯೋದಕ್ಕೆ ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಕಾವಲಿ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನು ದೋಸೆ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ದೋಸೆನ ಬೇಯಿಸ್ಕೋಬೇಕು. ಈಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ. ಕಬ್ಬಿಣದ ಕಾವಲಿಯಲ್ಲಿ ನಾನು ಎಷ್ಟು ನೀಟಾಗಿ ನೀರು ದೋಸೆನ ಎಬ್ಬಿಸ್ತೇನೆ ಅಂತ ನೀವು ವಿಡಿಯೋದಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ 3-5 ನಿಮಿಷ ಈ ದೋಸೆನ ಬೇಯಿಸ್ಕೊಳ್ಳೋಣ. ಇನ್ನು ನೀರು ದೋಸೆ ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂದರೆ ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡ್ತಿದ್ದೀರಿ ನಾನು ಯಾವ ರೀತಿ ರಾಗಿ ನೀರು ದೋಸೆನ ಕಾವಲಿಯಿಂದ ಎಬ್ಬಿಸ್ತಿದ್ದೇನೆ ಅಂತ. ಇದು ಬಿಸಿ ಬಿಸಿ ಇದ್ದಾಗಂತೂ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ರಾಗಿ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್, ಇನ್ನೊಂದು ದೋಸೆನ ನಾನು ಕಾವಲಿಯಿಂದ ಎಬ್ಬಿಸೋದನ್ನು. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ.